ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಗೆ ಕ್ಷೇತ್ರ ಶಾಸಕ ಟಿ ಮೂರ್ತಿರವರು ಉದ್ಘಾಟಿಸಿ ಮಾತನಾಡಿದರು. ಅಧಿಕಾರಿಗಳು ಬೋಗಸ್ ಬಿಲ್ ಮಾಡಿದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೊಣೆಗಾರರು ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಧಿಕಾರಿಗಳು ನಿಖರ ಮಾಹಿತಿ ನೀಡಬೇಕು. ಯಾರ ಒತ್ತಡಕ್ಕೂ ಮಾಡಿದ್ದು ಬೋಗಸ್ ಬಿಲ್ ಮಾಡಿದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಕ್ರಮ ಅಕ್ಕಿ ಮಾರಾಟ ಮತ್ತು ಸಂಘಟನೆಯನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ವಿದ್ಯಾರ್ಥಿ ನಿಲಯಗಳಲ್ಲಿ ಶೌಚಾಲಯ ಸ್ವಚ್ಛತೆ, ಗುಣಮಟ್ಟದ ಆಹಾರ ಹಾಗೂ ಮೂಲಭೂತ ಸೌಲಭ್ಯ ಕಡ್ಡಾಯವಾಗಿ ಒದಗಿಸಬೇಕು. 10ನೇ ತರಗತಿ ಫಲಿತಾಂಶ 100% ಉತ್ತಮಗೊಳಿಸಬೇಕು. ಹಿಂದುಳಿದ ಮಕ್ಕಳಿಗೆ ಶಿಕ್ಷಕರು ಧೈರ್ಯ ತುಂಬಬೇಕು. ತಾಲೂಕಿನಿಂದ ಈ ಬಾರಿ 100% ಫಲಿತಾಂಶ ಸಾಧಿಸಲು ಸಮಗ್ರ ಯೋಜನೆ ರೂಪಿಸಬೇಕು. ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಡಿ ರಸ್ತೆ ಬದಿಯ ಜಂಗಲ್ ತೆರವುಗೊಳಿಸಿ ದಾಖಲೆ ಮತ್ತು ಫೋಟೋ ದಾಖಲಾತಿ ಸಂಗ್ರಹಿಸಬೇಕು. ರೈತರ ಬೆಳೆ ವಿಮೆ, ಪರಿಹಾರ, ಆರೋಗ್ಯ ಮತ್ತು ಶಿಕ್ಷಣ ಯೋಜನೆಗಳ ಬಗ್ಗೆ ಸಮರ್ಪಕ ಮಾಹಿತಿ ನೀಡಲು ಸೂಚಿಸಿದ್ದಾರೆ. ಇನ್ನು ಈ ವೇಳೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ತಹಶೀಲ್ದಾರ್ ರೆಹಾನ್ ಪಾಷಾ, ತಾಲೂಕಾ ಪಂಚಾಯಿತಿ ಇಒ ಶಶಿಧರ್, ಚಿತ್ರದುರ್ಗ ತಾಲೂಕಾ ಪಂಚಾಯಿತಿ ಇಒ ರವಿಕುಮಾರ್, ಪೌರಾಯುಕ್ತೆ ಡಾ ನಾಗವೇಣಿ, ಡಿವೈಎಸ್ಪಿ ಸತ್ಯನಾರಾಯಣರಾವ್ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು, ಪಿಡಿಒಗಳು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪವ ಟಿವಿ, ಚಳ್ಳಕೆರೆ. ಪ್ರತಿ ವಿಷಯವಾರು ಬಿಫೋರ್ ಎಕ್ಸಾಮ್ ಅಂದ್ರೆ ನಾನು 6th ಬಿಫೋರ್ ಒಂದು ಹೆಡ್ ಮಾಸ್ಟರ್ ಮೀಟಿಂಗ್ ಕರೀತೀರಾ? ಮೀಟಿಂಗ್ ಕರ್ಬೇಡಿ, ಇಲ್ಲೇ ಹೋದ್ಸಾರಿ ನಾವು ನೋಟ್ಬುಕ್ ಮಾಡಿದ್ವಲ್ಲ ಅದೇ ತರ ಕರಿ. ಸರಿ ಸರ್. 6th ಒಳಗೆ ನಮ್ಗೆ 6th ಶುಕ್ರವಾರ ಇದೆ. ಅದ್ರೊಳಗೇನೆ ಒಂದ್ ದಿವಸ ನಾನು ಕೇಳಿ ಹೆಡ್ ಮಾಸ್ಟರ್ ಮೀಟಿಂಗ್ ಕರೆದ. ಸರಿ ಸರ್. ಅವತ್ತೆ ಶಿಕ್ಷಣ ಸುಧಾರಣಾ ಸಮಿತಿ ಯಾವುದು ಶಿಕ್ಷಣ ಸುಧಾರಣಾ ತಾವು ಅಧ್ಯಕ್ಷ ಶಿಕ್ಷಣ ಮಾಡಿದ್ಯಾ? ಕಟ್ಬಿಡಿ. ಸರಿ. ನಾವು ಕಮಿಟಿ ಆಗಿದೆಯಲ್ಲ, ಅದಕ್ಕೆ ಆಗಿದೆ ಸರ್. ಕಮಿಟಿನೂ ಕರೀರಿ, ಜೀವಾಗಿ ಹೆಡ್ ಮಾಸ್ಟರ್ ಕರೀರಿ. ಸರಿ ಸರ್. ಓಕೆ, ಅದೆಲ್ಲ ಆಗುತ್ತೆ. ಆಮೇಲೆ ದತ್ತು ತಗೊಂಡಿರ್ತಕ್ಕಂಥ ಮಾಸ್ಟರ್ ಏನಿದೆ ಅದನ್ನ ಒಂದ್ ಸ್ವಲ್ಪ ಇದ್ ಮಾಡಿ, ಅರ್ಥ ಆಯ್ತಾ? ಅವ್ರಿಗೆಲ್ಲ ನೋಟ್ಬುಕ್ ಕೊಡ್ಸಿದೀವಿ ಈಗ ನಾವೆಲ್ಲ. ಎಲ್ಲ ನೋಟ್ಬುಕ್ ಎಲ್ಲ ಬರ್ದಿದಾರ? ನಾನು ಹೇಳ್ತಾ ಇದ್ದೀನಿ, ನೀವು ನೋಟ್ಬುಕ್ ನನಗೆಲ್ಲ ತಂದು ಕೊಡ್ಬೇಕು. ಅರ್ಥ ಆಯ್ತಾ? ಎಲ್ಲ ಎಕ್ಸಾಮ್ ಆದ್ಮೇಲೆ ಎಷ್ಟು ಜನ ಎಲ್ಲ ಯಾವ ಸ್ಕೂಲ್ ಅಲ್ಲ ನೋಟ್ಬುಕ್ ಇರ್ಬೇಕು, ನೋಟ್ಬುಕ್ ಬರ್ಸಿರ್ಬೇಕು. ಅವ ನೋಟ್ಬುಕ್ ಬರ್ಸಿದ್ರೆ ಮಕ್ಕಳು ಓದಿರ್ತಾರೆ. ಹೌದು ಸರ್. ಪ್ರತಿದಿನ ಒಂದೊಂದು ವಿಷಯದಲ್ಲಿ 2 ಪುಟ ಕಡ್ಡಾಯವಾಗಿ ಬರೀಬೇಕು ಅಂತ ಇದೆ 20 ಅಂಶಗಳ ಕಾರ್ಯಕ್ರಮದಲ್ಲಿ. ಅದನ್ನ ಮಾಡಿಸ್ತಿದ್ದಾರೆ ಸರ್. ಈಗ ನಾವು ಹೋದಷ್ಟ ಇದು ಕೊಡ್ಸಿದ್ವಲ್ಲ, ಯಾವ್ದಪ್ಪ, ಯಾವ ಪತ್ರಿಕೆ ಇದು ಮಾಡೋದು, ಕ್ವಶನ್ ಪೇಪರ್ ಎಲ್ಲ ಮಾಡ್ತಿರಲ್ಲ, ಕ್ವಶನ್ ಅಂಡ್ ಆನ್ಸರ್ ಎಕ್ಸಾಮ್, ಶಿಕ್ಷಣ ಮಾರ್ಗದರ್ಶಿ, ವಿದ್ಯಾರ್ಥಿ ಮಿತ್ರ ಮತ್ತು ವಿಜಯ ಕರ್ನಾಟಕ ವಿಜಯವಾಣಿ 2 ಮಾಡ್ತೀವಿ. ನೀವು ಮಾಡ್ತೀರಾ? ಆಮೇಲೆ ಇನ್ನೇ ಪತ್ರಿಕೆ ಸಂಯುಕ್ತ ಕರ್ನಾಟಕ ಶಾಲಾ ಮಕ್ಕಳಿಗೆ ಸರ್, ಪೇರೆಂಟ್ಸ್ ಅವರು 5:05 5 ಆ ರೀತಿ ಮೊದಲೇ ಹೇಳಿರ್ತಾರೆ ಸರ್. ಶಿಕ್ಷಕರು ಮಾಡ್ತಾರೆ ಸರ್. ಹೌದು ಸರ್. ಅಲ್ಲಿಂದ ಹಿಡಿದು ಮತ್ತೆ ವಿಶೇಷ ತರಗತಿಗಳನ್ನ ಬೆಳಿಗ್ಗೆ ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀವಿ ಸರ್. ಅದಾದ ನಂತರ ಸಂಜೆ ವೇಳೆ ಸರ್ ಅದೇ ಸರ್, ಪ್ರತಿ ಶಾಲೆಯಲ್ಲಿ ಶಿಕ್ಷಕ ಹಾಂ ಸರ್ ಮಾಡಲೇಬೇಕು, ಮಾಡ್ತಾರೆ ಸರ್. ಹೌದು ಸರ್, ಮಾಡ್ತಾರೆ. ಶಾಲಾ ಹಂತದಲ್ಲಿನೇ ಇಂತಿಂಥ ಮಕ್ಕಳಿಗೆ ನೀವು ವೇಕಪ್ ಮಾಡಬೇಕು ಅಂತೇಳಿ ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಸರ್. ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಹೌದು ಸರ್. ಯಾವ ಮಗು NC ಇದೆ ಮತ್ತು C+ ಇರುತ್ತೆ, C ಗ್ರೇಡ್ ಅಲ್ಲಿ ಅಂತ ಮಕ್ಕಳಿಗೆ ದತ್ತು ಕೊಟ್ಟಿದ್ದೀವಿ ಸರ್. ಒಂದು ಮಕ್ಕಳು 5 ABC ಮಾಡಿರಲ್ವಾ? ಹೌದು ಸರ್. C ಗ್ರೇಡ್ ABC ಯಾವ ಗ್ರೇಡ್ ಅಲ್ಲಿ ಎಷ್ಟು ಸರ್? ನಮ್ಮಲ್ಲಿ 5166 ಮಕ್ಕಳಿದ್ದಾರೆ ಸರ್. ಇದರಲ್ಲಿ A ಇರ್ತಕ್ಕಂಥವ್ರು 156 ಇದೆ ಸರ್. A+ ಇರೋರು 315 ಇದ್ದಾರೆ, B 443 ಇದ್ದಾರೆ, B+ ಇರೋರು 507 ಇದ್ದಾರೆ ಸರ್. C ನಲ್ಲಿ 606 ಇದ್ದಾರೆ. 5166ಕ್ಕೆ ಬರೀ ಎಷ್ಟು? ಬರೀ 156 A ಸರ್. ಓನ್ಲಿ 156. ಹೌದು ಸರ್. ಅಂದ್ರೆ 4565 ಮಕ್ಕಳು ಸರ್ ಪರೀಕ್ಷೆಗೆ ಹಾಜರಾದವರು. ನೀವು 5166 ಹೇಳ್ತಿದ್ರಲ್ಲ, ಅಂದ್ರೆ ಅದು ನೋಂದಣಿ ಆಗಿದೆ ಸರ್. ನೋಂದಣಿ ಆಗಿರೋ ಮಕ್ಕಳು
ಕೆಲವರು ಹಾಜರಾತಿ ಕೊರತೆಯಿಂದ ಅವರು ಬಂದಿರಲ್ಲ ಸರ್ ಶಾಲೆಗೆ ಪರೀಕ್ಷೆ. ಇವಾಗ ನಿಮ್ಗೆ ಎಲಿಜಿಬಲ್ ಆಗಿರೋರು 4,585 ಮಕ್ಕಳು ಸರ್. 4,585ಕ್ಕೆ ಎ ಗ್ರೇಡ್ ಎಷ್ಟಿದ್ದಾರೆ? ಎ ಗ್ರೇಡ್ ಸರ್ ಚಳ್ಳಕೆರೆದು ಒಂದು ಲಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿದ್ದು. ಅದೇನಾಯ್ತು ಸರ್, ತೂಕ ಜಾಸ್ತಿ ಇದೆ ಅಂತ ಬಂದ. ಅದನ್ನ ಚೆಕ್ ಮಾಡಿದ್ರೆ ಕರೆಕ್ಟ್ ಐತೆ ಸರ್. ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಇದ್ದಿರುತ್ತಪ್ಪ? ಇಲ್ಲ ಸರ್, ಅದು ಕರೆಕ್ಟ್ ಇದೆ ಸರ್ ತೂಕ. ಅದಕ್ಕೆ ಮತ್ತೆ ಅವ್ರು ಇದ್ದಿದ್ರಲ್ರಿ? ಇಲ್ಲ ಸರ್, ನಮ್ದು ಇದ್ದಿಲ್ಲ. ಚೆಕ್ ಮಾಡಿ ಇವಾಗ ಮೊಣಕಾಲ್ಮುರಿ ಅಲ್ಲ ಪೊಲೀಸ್ USP ಬಂದಿದ್ರು. ಹೇಳ್ರಿ ಸತ್ಯಣ್ಣವ್ರೆ, ಅವ್ರ ಮಾಹಿತಿ ನಿಮ್ಮ ಹತ್ರ ಏನೈತೆ ಸರ್? ಇಲ್ಲಿ ಕೇಸುಗಳು ಸರ್, ಅದರಲ್ಲಿ ಏನಾಗಿದೆ ಸರ್, ಅದರಂದ್ರೆ ಅಕ್ರಮವಾಗಿ ಲಾರಿ ಹಿಡಿದಿರೋದು ಎಲ್ಲಿ, ಮತ್ತೆ ಆಮೇಲೆ ಎಲ್ಲಿಂದ ಯಾರು ಇದು ಮಾಡಿದ್ರು, ಅದಕ್ಕೆ ಯಾರ ನ್ಯಾಯಬೆಲೆ ಅಂಗಡಿಯವರು, ಅದು ಏನಾಯ್ತು? ನಿಮ್ಮ ಹಂತದಲ್ಲಿ ಅಲ್ಲೆಲ್ಲ ಇದ್ಬಿಟ್ರೆ ಹೆಂಗೆ? ಇಲ್ಲ ಸರ್, ನಮ್ಮ ಚಳ್ಳಕೆರೆಯಲ್ಲಿ ಏನಾಯ್ತು, ಒಂದು ಮೊನ್ನೆ ಸೀಟ್ ಮಾಡಿರೋದು ಒಂದು ಇದೆ ಸರ್. ರೈಸ್ 20 ಆಯ್ತಪ್ಪ, ಅವ್ರು ಯಾರು ಮಾಡಿದ್ದಾರೆ? ಅವ್ರು ನ್ಯಾಯಬೆಲೆ ಅಂಗಡಿಯವ್ರು ಯಾರು? ಅವ್ರಿಗೆ ಏನು ಕ್ರಮ ವಹಿಸಿದ್ರಿ? ನ್ಯಾಯಬೆಲೆ ಅಂಗಡಿಯವರಲ್ಲ ಸರ್, ಅದು ಇವರು ಅಂಗಡಿಯವರು ತಗೊಂಡಿದ್ದಾರೆ ಸರ್. ಆಯ್ತಪ್ಪ, ಅಂಗಡಿಯವ್ರು ಯಾರು? ಅದು ಕಂಪ್ಲೇಂಟ್ ಮಾಡಿದೆ ಸರ್, ರಾಘವೇಂದ್ರ ಶೆಟ್ಟಿ ಅಂತ. ಕಂಪ್ಲೇಂಟ್ ಮಾಡಿ FIR. ನೀವು ಅದನ್ನ ಮಾಡಿದ್ರೆ ತಾನೇ ನಿಲ್ಲುತ್ತೆ? ಇಲ್ಲ ಸರ್, ಇದೆ ಪ್ರಾಕ್ಟೀಸ್ ಆಗ್ಬಿಟ್ಲ ಇದು? ಇಲ್ಲ ಸರ್, FIR ಹಾಕಿಸಿದೆ. ಏನ್ರಿ ಸತ್ಯಣ್ಣವ್ರೆ, FIR ಆಗಿ ಅವ್ರಿಗೆ ಏನಾಯ್ತು ಮುಂದಕ್ಕೆ? ಸರ್ ಅವ್ರಿಗೆ ಅರೆಸ್ಟ್ ಮಾಡಿದ್ವಿ ಸರ್. ಅರೆಸ್ಟ್ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಚಾರ್ಜ್ ಶೀಟ್ ಮಾಡ್ತೀವಿ ಸರ್. ಮೇಲಿರೋರು ಸರ್, ಪುರುಷ ಯಜಮಾನರು ಸರ್ 5,489 ಬಂದಿದೆ ಸರ್. ಮತ್ತೀಗ ITGST ಪಾವತಿ ಮಾಡಿದವರು ಸರ್ 3,232 ಇದೆ ಸರ್. ITGST ಸರ್, ಅವರು ನಾಟ್ ಡಿಸೇಬಲ್. ITGS ಅಂದ್ರೆ ಏನು? IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಸರ್. ಹೌದು ಸರ್. ಎಷ್ಟಿದ್ದಾರೆ ಅವರು? 3,232 ಸರ್. ಅದೇ ಪುರುಷರಲ್ಲಿ? ಹೌದು ಸರ್, ಟೋಟಲ್ ರೇಷನ್ ಕಾರ್ಡ್ ಅಲ್ಲಿ ಸರ್. ಓಕೆ. ಮತ್ತೆ ಮರಣ ಹೊಂದಿರೋರು ಸರ್ 2,040 ಇದ್ದಾರೆ ಸರ್. ಇಷ್ಟು ಕಾರ್ಡ್ಸ್ಗೂ ನಮ್ಮ ಎಲಿಜಿಬಲ್ ಗೃಹಲಕ್ಷ್ಮಿ ಕೊಟ್ಟ ಟಾರ್ಗೆಟ್ ರೀಚ್ ಆಗಿದೆ. ಅಲ್ರಿ, ಈಗ 5,489 ಏನಂದ್ರಿ? ಪುರುಷ ಯಜಮಾನರು ಸರ್. ಪುರುಷ ಯಜಮಾನರು ಆಯ್ತಾ? 3,232 IT ಪೇ ಅಲ್ವಾ? ಮತ್ತೆ ಮರಣ ಹೊಂದಿರೋರು ಓಕೆ, ಇವರಿಗೆ ಇಲ್ಲ ಅಂತ? ಅವ್ರಿಗೆ ಇಲ್ಲ ಸರ್, ನಾಟ್ 5,489ಕ್ಕೆ ಇಲ್ಲ. 2,040 ಇವೆಲ್ಲ ಸೇರಿದ್ರೆ ಎಷ್ಟಾಯ್ತು? ಟೋಟಲ್ 10,076. 10,076. ಈ ಡಿಫರೆನ್ಸ್ ಯಾರಿಗೆ? ಅವ್ರಿಗೆ ಅವ್ರು ನಮಗೂ ವ್ಯತ್ಯಾಸ ಆಗ್ತಿತ್ತು ಸರ್. ಯಾರಿಗೆ? ಫುಡ್ ಇಲ್ಲ ಆಗ್ತದೆ. ಅದು ಸರಿ ಅದು ಸರಿ. ಹೌದು ಸರ್, ಕರೆಕ್ಟ್ ಸರ್. ಅಲ್ಲಿ ಇದು ಸರಿ ಇರೋದಲ್ಲ, ನಿಮ್ದು ಹೇಳಿ. ಸರಿ ಇದೆ ಅಂದ್ರೆ ಟೋಟಲ್ ರೇಷನ್ ಕಾರ್ಡ್ ಹೇಳಿ, ಫಿಗರ್ ಹೇಳಿ. ವ್ಯಾಲಿಡೇಟ್ರಾ ನಿಮ್ದು ಹೇಳ್ರಿ. 29,767 ಇದೆ. 99,767. ಅದರಲ್ಲಿ APL ಕಾರ್ಡ್ 11,985 ಸರ್. ಅಂತಂದ್ರೆ 11,106 ಸರ್. ಆಯ್ತಪ್ಪ, ಇದು ನಿಮ್ದಾಯ್ತು. ನಾನು ಇದಕ್ಕೆ ಟ್ಯಾಲಿ ಮಾಡಿ ನೀವು ಕೇಳಿ. ಈಗ ಇವ್ರದ್ದು ಅಲ್ಲಿ ಇರಾಗದಲ್ಲ, ಅಲ್ಲಿ ಏನೇನಿದೆ ಎಲ್ಲ ಮಾಹಿತಿ ಕೊಡ್ಬೇಕು ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ. ಅದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ, ನಮ್ಮ PDOಗಳು ಇದ್ದಾರೆ, ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಹಿಂಗೆ ನಮ್ಮ ಇವ್ರು ಇದಾರಲ್ಲ ಅಡ್ಜಸ್ಟ್ ಆಗ್ತಾರೆ ಅಲ್ಲಿ ವ್ಯವಸ್ಥೆಗಳನ್ನ. ನೀವು ನೋಡಲ್ಲ ಸರ್, ಅಂದ್ರೆ ಅವರು ಕೆಲವೊಂದನ್ನ ಅವ್ರ ಕೈಗೆ ಸಾಲ್ವ್ ಆಗಲ್ಲ, ಅವ್ರಿಗೆ ಸಪೋರ್ಟಿಂಗ್ ಆಗ್ಬೇಕು. ಅದ್ರ ಜೊತೆಗೆ ಅವ್ರು ಏನಿದಾರಲ್ಲ ಕೆಲವೊಂದು ಸಿಸ್ಟಮ್ ಸಮಸ್ಯೆಗಳು ಹಂಗೆ ಇಟ್ಕೊಂಡು ಕುಂತಿರ್ತಾರೆ. ಆ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸಕ್ಕಂತ ನಿಮ್ಗೆ ಹಾಕಿರೋದು. ಯಾಕಂದ್ರೆ ಎಲೆಕ್ಟೆಡ್ ಬಾಡಿ ಇದ್ರೆ, ಅಧ್ಯಕ್ಷರಿದ್ರೆ, ಆಮೇಲೆ ಬಾಡಿ ಇದ್ರೆ ಅವರು ಚರ್ಚೆಗಳು ಮಾಡ್ತಿದ್ರು. ನಮ್ಮ ವಾರ್ಡ್ ಅಲ್ಲಿ ಹಿಂಗಿದೆ, ನಮ್ಮ ಇದ್ರಲ್ಲಿ ಹಿಂಗಿದೆ ಅಂತ ಹೇಳಿ. ನೀವ್ ಯಾರ ಹತ್ರ ಹೋಗಿ ಏನ್ ಮಾಡ್ತೀರಲ್ಲಿ? ತಾಲೂಕು ಆಫೀಸರ್ಗಳು ಹೋಗಿ ಏನ್ ಮಾಡ್ತೀರಿ? ನೋಡಲ್ ಆಫೀಸರ್ಗಳು ನೀವು ಆಯ್ತಪ್ಪ, ನೀವು ಟ್ರೈನಿಂಗ್ ಕೊಟ್ಟಿದ್ ನನಗೆ ಗೊತ್ತಾಗಲಿ. ಏನ್ ಮಾಡ್ತೀರಿ ನೀವು ಅಂತ ಹೋಗಿ? ಎಷ್ಟೊತ್ತಿರ್ತೀರಲ್ಲ ಹೋಗಿ? ಪಂಚಾಯತಿಗೆ ಹೋಗ್ತೀರಾ? ಹೋಗಿ ಏನ್ ಮಾಡ್ತೀರಿ? PDO ಹತ್ರ ಚರ್ಚೆ ಮಾಡಿ, PDO ಏನೇನು ಸಮಸ್ಯೆ ಇದೆ ಅಂತ ಹೇಳಿ. ಆಮೇಲೆ ಜನಗಳು ಬಂದ್ರು ಸರ್. ನೀವು ಹೋಗ್ಬೇಕಾದ್ರೆ ಪಂಚಾಯತಿಗೆ ಹೋಗ್ತಿದೀವಿ, ಜನರಿಗೆ ಗೊತ್ತಾಗಬೇಕು, ಅವಾಗ ಅವ್ರು ಬರ್ತಾರೆ. ಬರೀ ನೀವು PDO ಮಾತಾಡೋದು ಆಗಲ್ಲ. ಯಾರಿಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಅವ್ರು ಬಂದು ಅಲ್ಲಿ ಆಫೀಸ್ ಹತ್ರ ಬಂದು ಹೋಗಿರೋದೇ ದೊಡ್ಡ ಸಾಹಸ. ಸರ್, ಈಗ ಕೂಡ ವಾರಕ್ಕೆ 3 ದಿನ ಕಂಪಲ್ಸರಿ ಹೋಗ್ಬೇಕಂತ ಕೂಡ ಆಯ್ತಪ್ಪ, ನಾನು ಹೋಗಿದ್ದು ಜನಗಳಿಗೆ ಗೊತ್ತಾಗಬೇಕು. ಈಗ ಏನಾಗುತ್ತೆ, ಅವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ, ಹೌದಾ?
ಅವ್ರು ಬಂದು ಮೊದಲ ತರ ಕೇಳಕ್ ಆಗಲ್ಲ, ಅದಕ್ಕೋಸ್ಕರನೇ ನಿಮ್ಮನ್ನ ಮಾಡಿದ್ದಾರೆ. ನಿಮ್ ಕೆಲಸದ ಜೊತೆಗೆ ನೀವು ಅದನ್ನ ಮಾಡಿ. ಪ್ರತಿ ಪಂಚಾಯತಿ ಮುಂದೆ ಅಡ್ಮಿನಿಸ್ಟ್ರೇಟರ್ ಯಾರು ಅವ್ರ ಮೊಬೈಲ್ ನಂಬರ್ ಎಲ್ಲ ದೊಡ್ಡದಾಗಿ ಕಾಣಂಗೆ ಡಿಸ್ಪ್ಲೇ ಮಾಡಿದೀವಿ ಸರ್. ಯಾರೇ ಹೋದ್ರು ಕೂಡ ಅವ್ರಿಗೆ ಫೋನ್ ಮಾಡಿ ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಆಯ್ತಪ್ಪ, ಬರೀ ಡಿಸ್ಪ್ಲೇ ಅವ್ರಿಗೆ ಗೊತ್ತಾಗ್ಬೇಕು. ಈಗ ಸರ್ ಮೊನ್ನೆ ಈಗ ಸರ್ ಎಲ್ಲರ ಗಮನಕ್ಕೆ ಮೊನ್ನೆ ಸಿಒ ಅವ್ರ ಮೀಟಿಂಗ್ ಮಾಡಿದಾಗ ಸರ್, ಪ್ರತಿ ಬುಧವಾರ ಗುರುವಾರ ಕಂಪಲ್ಸರಿ ವಿಸಿಟ್ ಮಾಡಬೇಕು, ಜೊತೆಗೆ ವರ್ಕಿಂಗ್ ಸ್ಯಾಟರ್ಡೆ ವಿಸಿಟ್ ಮಾಡಬೇಕು. ಅದು ಮಾಹಿತಿ ಪಂಚಾಯತಿನಲ್ಲಿ ಇರ್ಬೇಕು. ಎಸ್ ಸರ್. ಅರ್ಥ ಆಯ್ತಾ? ನೀವೇನ್ ಹೋಗಿ ಒಂದೇ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಅಷ್ಟೇ ಅಲ್ಲ, ಹಂಗೆ ಒಂದ್ ಸ್ವಲ್ಪ ಹೋಗ್ಬಿಡ್ರಿ ಹಳ್ಳಿಗಳಿಗೆ.